ಅಲ್ಲ ನಾನ್ ಬಿಗ್ ಬಾಸ್ ಹೋದ್ರೆ ಸೊ ಮಸ್ತ್ ಆಗಿದ್ಯಪ್ಪ. ಈ ಮಳೆ ನೋಡಿ ಯಾವ ರೀತಿ ಬೀಳ್ತಾ ಇದೆ ಗೈಸ್. ನಾನ್ ನೋಡಿ ಯಾವ ತರ ನೆಂದೋಗಿದ್ದೀನಿ ಗೈಸ್. ನಮ್ಮ ಅಪ್ಪ ಕಬಾಬೇ ಬೇಕಂತೆ, KFC ಬೇಡ ಅಂತೆ. ಇವಾಗ ಬಂದೆ ಸುಧಾಮ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಚಿಂದಿ ಪಿಂದಿ ಬ್ಲಾಗ್ಸ್ ಗೈಸ್. ಇವತ್ತು ನನ್ನ ಫೇಸ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಮರ್ತೋಗ್ಬಿಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನನ್ನ ಫೇಸ್ ಅಲ್ಲಿ ಏನೋ ಒಂದು ಚೇಂಜ್ ಇದೆ ಗೈಸ್. ಇವತ್ತು ನಾನು ಅಪ್ಪ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ, ಏನೋ ಒಂದ್ ಸ್ವಲ್ಪ ಕೆಲ್ಸದ ಮೇಲೆ ಗೈಸ್. ಇವತ್ತು ಅಪ್ಪ ಜೊತೆ ವ್ಲಾಗ್ ಇರುತ್ತೆ, ಮಸ್ತಾಗಿರುತ್ತೆ ಅನ್ಕೊಳ್ಳಿ. ಅಮ್ಮ ಗೊತ್ತಂಗೆ ಇವತ್ತು ಶುಕ್ರವಾರ ಫುಲ್ ಪೂಜೆ ಮಾಡ್ತಾ ಇದಾರೆ. ಅಮ್ಮ ಇಲ್ಲಿ ಹಾಯ್ ಅಂತ ಹೇಳು. ಹಾಯ್ ಗೈಸ್, ನಮ್ಮಮ್ಮ ಫ್ಯಾನ್ಸ್ ಎಷ್ಟು ಜನ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಪ್ಪ. ನೀನ್ ಬಿಗ್ ಬಾಸ್ ಹೋಗ್ಬೇಕಂತಮ್ಮ. ಹೌದಾ? ಗೈಸ್, ನಮ್ಮಮ್ಮ ನಿಜವಾಗ್ಲೂ ನಾನ್ ಓಡಿಸ್ಕೊಂತೀನಿ, ಬಟ್ ನಮ್ಮಮ್ಮಗ್ ಫ್ಯಾನ್ಸ್, ಓಡಿಯೋರ್ಗ್ ಫ್ಯಾನ್ಸ್, ಓಡಿಸ್ಕೊಂಡವ್ರಿಗೆ ಫ್ಯಾನ್ಸ್ ಇಲ್ವಾ? ನಮ್ಗೆ ಮರ್ಯಾದೆನೇ ಇಲ್ವಾ? ನಮ್ಮಮ್ಮಗೆ ನಾ ಬರೀ ಮರ್ಯಾದೆ ಅಲ್ಲಮ್ಮ. ಅಲ್ಲ ನಾನ್ ಬಿಗ್ ಬಾಸ್ ಹೋದ್ರೆ ಅವ್ರು ಮಾಡೋ ಆಕ್ಷನ್ಗಳನ್ನ ನಾನು ರಿಪ್ಲೈ ಹಂಗೆ ಎಕ್ಕರಿಸ್ಬಿಡ್ತೀನಿ. ಎಕ್ಕರಿಸ್ಬಿಡ್ತೀಯ? ಗೈಸ್ ಬನ್ನಿ, ನಮ್ಮಪ್ಪ ನೋಡಿ ಏನ್ ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ. ಡ್ಯಾಡ್ ಗೈಸ್ ಇವಾಗ ಇನ್ನ ರೆಡಿ ಆಗ್ತಾ ಇದ್ದಾನೆ ಗೈಸ್. ಅಪ್ಪ ಇನ್ನ ಲೇಟ್ ಆಗೋಯ್ತು ಬಾಪ. ಗೈಸ್ ನಾವು ಕಾರಲ್ಲೂ ಹೋಗ್ತಾ ಇಲ್ಲ, ಬೈಕಲ್ಲೇ ಹೋಗ್ತಾ ಇರೋದು ಗೈಸ್. ಅದಕ್ಕೆ ಮಸ್ತಾಗಿರುತ್ತೆ ವ್ಲಾಗು. ಇವಾಗ ಒಂದು ಶೂಟ್ ಇತ್ತು ನಂದು, ಅಮ್ಮದ್ ಮುಗೀತು ಗೈಸ್. ಇದೇ ಗಾಡಿಯಲ್ಲೇ ಹೋಗೋದು, ನನ್ನ ಸ್ಕೂಟಿಯಲ್ಲೇ ಗೈಸ್. ಬನ್ನಿ ಗೈಸ್, ನಾವ್ ಇವಾಗ ಹೋಗ್ತಾ ಇದೀವಿ, ಅಪ್ಪನು ನಾನು. ಮಾಮ್ ಹಾಕೊಂತಾರಂತೆ ಸ್ಪೆಕ್ಸ್ ಹಾಕು ಗೈಸ್. ನಮ್ಮಪ್ಪ ಸ್ಪೆಕ್ಸ್ ಹಾಕೊಂತ ಇದಾರೆ ಗೈಸ್. ಮಸ್ತ್ ಆಗಿದ್ಯಪ್ಪ. ಬರ್ಲ್ವಾ? ಮುಕುಂದ, ಇದು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮೊಬೈಲ್ ಸೈಡಲ್ಲಿ ಇಟ್ಕೊಂಡು ನೀಟಾಗಿ ಕಾರ್ ಹೋಗ್ರಿ. ಗೈಸ್ ಬನ್ನಿ ಹೋಗೋಣ, ಇಲ್ಲೇ ಲೇಟ್ ಆಯ್ತು. ನಮ್ಮಪ್ಪ ಇಂದಾನೆ ಲೇಟ್ ಆಗಿದ್ದಪ್ಪ. ನೀನ್ ಹಾಕೋ ನಡಿ ಗೈಸ್, ಬನ್ನಿ ಹೋಗೋಣ. ಗೈಸ್ ನನ್ ಗಾಳಿಯಲ್ಲಿ ಬಂದ, ನನ್ನ ಹೇರ್ ಸ್ಟೈಲ್ ನೋಡಿ ಹೆಂಗಾಗೋಗುತ್ತೆ, ಸ್ಮೂತ್ ಇದೆ ಅಲ್ಲ. ನಾನು ಅವಾಗ ಹಿಂಗಾಗೋಗುತ್ತೆ. ನಮ್ಮಪ್ಪ ನೋಡಿ ಗೈಸ್ ಫುಲ್ ಜಿಮ್ ಅಂತ ಅವ್ರು. ನಮ್ಮಪ್ಪ ಮಾತ್ರ ತೆಗಿಯಕ್ ಆಗ್ತಿಲ್ಲ, ಅವ್ರು ಬಂತು ಅಷ್ಟೇ ಗೈಸ್. ನಮ್ಮ ಮೈಕ್ ಇಲ್ಲಿದೆ, ಮೈಕ್ ಇದೆ ಅಣ್ಣ. 450 ಹಾಕಣ. 450ಗೆ ಗೈಸ್. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಬೆಳಿಗ್ಗೆಯಿಂದ ನಾವು ಊಟ ತಿಂತಿಲ್ಲ. ಬೆಳಿಗ್ಗೆನೆ ತಾನೆ ನಾವು ಬಿಟ್ಟಿದ್ದು 9:30ಗೆ. ಅಪ್ಪ ಹೇಳ್ತೀನಿ ಅಣ್ಣ, ಹೊಸಕೋಟೆ ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ. ನಾವ್ ಯಾವಾಗ ಬೆಂಗಳೂರಿಗೆ ಹೋಗೋಣ ಅನ್ಕೊಂತೀವಲ್ಲ, ಅವಾಗ ಈ ಮಳೆ ಬೀಳೋ ರೇಂಜ್ಗೆ ಮೋಡಿ ಮುಚ್ಕೊಂಡಿರ್ತದೆ. ಏನ್ ಹೇಳೋದು ಹೇಳಿ, ಬಡೇತಾವ್ ನಮ್ ಮಾತೇ ಕೇಳಲ್ಲ. ಬೀಳೋ ಟೈಮಿಗೆ ಬೀಳ್ರು ಅಂದ್ರೆ ಬೀಳಲ್ಲ, ಬೀಳ್ತಿರೋ ಟೈಮಿಗೆ ಬೀಳ್ತಾವ ಇವೆಲ್ಲ. ನಾವ್ ಈಗ ತಾನೇ ಹೊಸಕೋಟೆಗೆ ರೀಚ್ ಆದ್ವಿ. ಸೊ ನಾವ್ ಬಂದಿರೋದೇ ಅಕ್ಷಯ್ ದಮ್ ಬಿರಿಯಾನಿ ಗೈಸ್. ಸೊ ಬನ್ನಿ ಹೋಗೋಣ ಬಾಪ ಗೈಸ್. ನಮ್ಮಪ್ಪ ನೋಡಿ ಪಾಪ ಕಣ್ ಕಾಣಿಸ್ತಾ ಇಲ್ಲ ನಮ್ಮಪ್ಪಗೆ ಗೈಸ್. ಹೆಂಗ್ ನೋಡ್ತಾ ಇದಾರೆ ನೋಡಿ ನಮ್ಮಪ್ಪ. ಹೋಗೋಣ ಗೈಸ್. ನೋಡಿ ಬಿಸಿಯಾಗಿ ಬಿರಿಯಾನಿ ಮಾಡ್ತಾ ಇದಾರೆ ಗೈಸ್ ಇವರು. ಅದಕ್ಕೆ ನಾನು ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ಬೇಕಂದ್ರೆ ತುಂಬಾ ಆಸೆ ಗೈಸ್ ನಂಗೆ. ಗೈಸ್ ನಾನ್ ಚಿಕನ್ ಬಿರಿಯಾನಿ ತಗೊಂಡೆ, ನಮ್ಮಪ್ಪ ಮಟನ್ ಬಿರಿಯಾನಿ ತಗೊಂಡ್ರು. ಟೋಟಲ್ ಬಿಲ್ಲು 510 ರೂಪಾಯಿ ಆಯ್ತು ಗೈಸ್. ಇಲ್ಲಿ ಮೊದಲು ನಾನು 100 ರೂಪಾಯಿ ತಿಂದು ಹೋಗ್ತಾ ಇದ್ದೆ, ಇವಾಗ 200 ರೂಪಾಯಿ 300 ರೂಪಾಯಿ. ಬಿರಿಯಾನಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಕೊಡಿ ಅಣ್ಣ ನಮ್ಗೊಂದು ಬಿರಿಯಾನಿ. ಗೈಸ್ ಈಗ ತಾನೆ ನಮ್ಮಪ್ಪ ಬ್ಯಾಟಿಂಗ್ ಶುರು ಮಾಡಿದಾನೆ. ಅಪ್ಪ ಹೆಂಗಿದೆ ಟೇಸ್ಟ್? ಚೆನ್ನಾಗಿದ್ಯಾ ಗೈಸ್? ಮಸ್ತಾಗಿದೆ ಅಂತೆ. ನಮ್ಮಪ್ಪ ಮೊಸರು ಬಜ್ಜಿ 2 ಹಾಕ್ಸ್ಕೊಂಡಿದ್ದಾನೆ, ಚೆನ್ನಾಗಿದೆ ಅಂತ ಗೈಸ್. ನಾನು ಇನ್ನೂ ತಿಂದಿಲ್ಲ. ಬನ್ನಿ ನಾವು ತಿಂದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಭಲೆ ಸುಸ್ತಾಗ್ತಿದೆ ಗೈಸ್ ನಂಗೆ. ಗೈಸ್ ಫೈನಲ್ ಆಗಿ ನಾವು ತಿಂದಿದ್ ಮುಗೀತು. ನಮ್ಮಪ್ಪನು ಇನ್ನೇನ್ ಮುಗಿಸ್ದ, ನಾನೇ ಫಸ್ಟ್ ಮುಗಿಸ್ಬಿಟ್ಟೆ ಗೈಸ್. ನಾನು ಅದ್ರ ಜೊತೆಗೆ ಒಂದು ಚಾಕ್ಲೇಟ್ ಶೇಕ್ ನ ಆರ್ಡರ್ ಮಾಡಿದೀನಿ. ನಮ್ಮ ಅಪ್ಪಗೆ ಮಸಾಲಾ ಸೋಡಾ ಯಾವ ಸೋಡಾ ಬೇಕು? ಮಾಮೂಲಿ. ನಮ್ಮ ಅಪ್ಪಗೆ ಮಾಮೂಲಿ ಸೋಡಾ ಬೇಕಂತೆ. ಬನ್ನಿ ಗೈಸ್, ನಂಗಂತೂ ಸಾಕಾಗೋಯ್ತಿಲ್ಲ ಒಂದು ಬಿರಿಯಾನಿ ತಿಂದಿದ್ದು ಅಷ್ಟಿಗೆ ಹೊತ್ತಿಗೆ. ಗೈಸ್ ನಾವ್ ಈಗ ತಾನೇ ತಿಂದಿದ್ದು ಕುಡ್ದಿದ್ದೆಲ್ಲ ಮುಗೀತು. ಇವಾಗ ನಾವ್ ಹೋಗ್ತಿರೋದೇ ಹೊಸಕೋಟೆ ಟೋಲ್ ಇಂದ ನಮ್ ಲೊಕೇಶನ್ಗೆ. ಸೊ ಗೈಸ್ ಎಲ್ಲಿ ಹೋಗ್ತಿದೀವಿ ಅಂತ ಕೊನೆ ತನಕ ನೋಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ಹಿಂಗ್ ಬರ್ತಾರೆ ಗೈಸ್. ನಾವ್ ಹಿಂಗ್ ಹೋದ್ರು ಅಡ್ಡ ಬರ್ತಾರೆ ಗೈಸ್. ಒಂದ್ ಲೊಕೇಶನ್ ಹತ್ರ ಹೋಗ್ಬೇಕು, ಇಂಪಾರ್ಟೆಂಟ್ ಲೊಕೇಶನ್. ಸೊ ಲೊಕೇಶನ್ ಎಲ್ಲಿ ಏನು ಅಂತ ಹೇಳ್ತೀನಿ, ಕೊನೆ ತನಕ ನೋಡಿ. ಅಪ್ಪ ಹೋಗೋಣ, ಲೆಟ್ಸ್ ಗೋ. ನಾವಪ್ಪ ಲೆಟ್ಸ್ ಗೋ ಅಂತೆ. ಬನ್ನಿ ಗೈಸ್, ನಾವು ಹೋಗ್ಬೇಕಾಗಿರೋದು ಹನುಮಂತ್ ನಗರ್ಗೆ. ಇಲ್ಲಿರೋ 12 ಕಿಲೋಮೀಟರ್ಗೆ ಈ ಟ್ರಾಫಿಕ್ ತುಂಬಾ ಜಾಸ್ತಿ ಗೈಸ್. ಬೆಂಗಳೂರಲ್ಲಿ ಹೋಗೋ 12 ಕಿಲೋಮೀಟರ್ಗೆ 1.5 ಅವರ್ ತೋರಿಸುತ್ತೆ. ಇದು ಫುಲ್ ಟ್ರಾಫಿಕ್ ಅಲ್ಲ, ಹೆವಿ ಟ್ರಾಫಿಕ್. ನಮ್ಮ ಹತ್ರ ಬೇರೆ ಹೆಲ್ಮೆಟ್ಗಳಿಲ್ಲ. ಪೊಲೀಸ್ ಅವ್ರ ಹತ್ರ ತಪ್ಸ್ಕೊಂಡ್ ಬರ್ತಾ ಇದೀನಿ ನಾನು. ನಮ್ಮಪ್ಪ ಅಪ್ಪ ಹಿಡ್ಕೊಂಡ್ರೆ ಪಕ್ಕಾ ಫೈನ್ ಹಾಕ್ತಾರೆ ಗಾಯ್ಸ್. ಮಳೆ ಹೆವಿ ಆಗ್ಬಿಟ್ಟಿದೆ ಅಂತ ನಾವು ಗಾಡಿ ಸೈಡ್ಗೆ ಹಾಕಿ ನಾನು ನಮ್ಮಪ್ಪ ಯಾವ್ದೋ ಒಂದು ಪುಟ್ಟಿ ಅಂಗಡಿ ಹತ್ರ ನಿಂತ್ಕೊಂಡಿದೀವಿ ಗೈಸ್. ಮಳೆ ಮಾತ್ರ ಹೆವಿ ಆಗಿ ಬೀಳ್ತಾ ಇದೆ ನೋಡಿ. ನಾನು ಹೆಂಗ್ ನಂದೋಗಿದ್ದೀನೋ, ಫುಲ್ ನಂದೋಗಿದ್ದೀನಿ. ಸೊ ಇರೋ 2 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಹನುಮಂತ್ ನಗರ್ಗೆ ಹೋಗ್ಬೇಕಾಗಿರೋದು ನಾವು ಲೊಕೇಶನ್. ಮಳೆ ಬೀಳ್ಬಿಡುತ್ತೆ. ನಾನು ಅವಾಗೇ ಹೇಳಿಲ್ಲ ಪಕ್ಕಾ ಬಿದ್ದೇ ಬೀಳುತ್ತೆ ಮಳೆ ಅಂತ. ನಿಲ್ತಿದೆ ಅಂತ ಗೊತ್ತಾಗುತ್ತೆ, ಇನ್ನ ನಿಲ್ಲಿಲ್ಲ ಗೈಸ್, ಬರ್ತಾನೆ ಇದೆ ಮಳೆ. ಬನ್ನಿ ಹೋಗೋಣ. ಮಳೆ ಬೇರೆ ಕಡಿಮೆ ಆಯ್ತು. ನಮ್ಮಪ್ಪ ಹೇಳಿದ್ರು ಹೋಗೋಣ ಅಂತ. ಹೋಗೋಣೇನಪ್ಪ? ನಮ್ಮಪ್ಪ ನೋಡಿ. ಬನ್ನಿ ಹೋಗೋಣ, ಬೇಗ ಬನ್ನಿ ಬಾಪ, ಬೇಗ ಹೋಗೋಣ. ಹತ್ತು ಗೈಸ್. ನಮ್ಮಪ್ಪ ಹತ್ತಿ ಇಳಿಯೋದೇ ಒಂದ್ ಸ್ವಲ್ಪ ಲೇಟ್ ಅನ್ಕೊಳ್ಳಿ.
ಹೋಗೋಣ. ನಮ್ಮಪ್ಪ ಮಳೆ ನಿಂತಿದೆ ಬಾ ಹೋಗೋಣ ಅಂತ ಕರ್ದ. ನಾನ್ ನೋಡಿ ಹಿಂಗೆ ಫುಲ್ ಎಷ್ಟು ನಂದೋಗಿದ್ದೀನೋ. ಗೈಸ್ ಬನ್ನಿ ಬಿಟ್ರು ಹೋಗೋಣ. ಗೈಸ್ ಫೈನಲ್ ಆಗಿ ನಾವು ಲೊಕೇಶನ್ ಹತ್ರ ಬಂದ್ವಿ. ಸೊ ಮ್ಯಾಜಿಕ್ ಮೊಬೈಲ್ಸ್ ಅಂತ ಗೈಸ್ ಇವತ್ತು ಯಾವ್ದೋ ಒಂದು ಪ್ರಮೋಷನ್ ಇತ್ತು, ಅದ್ರಗೋಸ್ಕರ ನಾವು ಬಂದಿದ್ದು. ಗೈಸ್ ಬನ್ನಿ ನಮ್ಮ ಅಪ್ಪ ಎಕ್ಸ್ಪೀರಿಯನ್ಸ್ ಕೇಳೋಣ. ಅಪ್ಪ ಹೆಂಗಿತ್ತಪ್ಪ? ಗೈಸ್ ಅಪ್ಪ ಫುಲ್ ನಂದೋಗಿದ್ದಾನೆ ಗೈಸ್ ಪಾಪ ಈ ಮಳೆಯಲ್ಲಿ. ಸ್ಪೆಕ್ಸ್ ಹಾಕು, ಹೀರೋ ಆಗಿರ್ತೀಯ. ಇರ್ಲಿ ಬಿಡು. ಗೈಸ್ ಬನ್ನಿ ಇವಾಗ ಮುಗಿಸೋಣ. ಇದೆ ಗೈಸ್ ಮ್ಯಾಜಿಕ್ ಮೊಬೈಲ್ಸ್. ಬನ್ನಿ. A few moments later. ಗಾಯ್ಸ್ ಈಗ ತಾನೇ ಶೂಟ್ ಮುಗೀತು. ಟೈಮ್ ಬಂದು 3:28 ಆಗ್ತಿದೆ. ಅಪ್ಪ ಇವಾಗ ನಾವು ಹೆಬ್ಬಾಳ ಮೇಲೆಯಿಂದ ಹೋಗ್ಬೇಕು. ನೀನ್ ಓಡಿಸ್ತೀಯ ನಾನು ಓಡಿಸ್ಲಾ? ಓಡ್ಸಪ್ಪ. ಗೈಸ್ ನಮ್ಮಪ್ಪ ಓಡಿಸ್ತೆ, ನೀನ್ ಓಡ್ಸಪ್ಪ. ಬೇಡಪ್ಪ. ಗೈಸ್ ಬನ್ನಿ ಹೋಗೋಣ. ಗಾಯ್ಸ್ ಫೈನಲ್ ಆಗಿ ನಾವು ನಮ್ಮ ಕಾಲೇಜ್ ಹತ್ರ ಬಂದಿದೀವಿ. ನೋಡಿ ನಮ್ಮ ರಾಮಯ್ಯ ಕಾಲೇಜು. ಅಪ್ಪ ಮಳೆ ಮಾತ್ರ ಹೆವಿ ಬರ್ತಿದಲ್ಲ ಗೈಸ್. ಹೆಂಗ್ ನಂದೋಗಿದೀವಿ ಅಂದ್ರೆ ಏನ್ ಹೇಳ್ತೀರಾ ನೋಡಿ. ನನ್ಗೆ ಇದು ನೋಡಿ ಫುಲ್ ಸ್ವೆಟರ್ ಎಲ್ಲ ನಂದೋಗಿದೆ. ನಾವ್ ಇವಾಗ ಇಲ್ಲಿಂದ ಹೆಬ್ಬಾಳ, ದೇವನಹಳ್ಳಿಯಿಂದ ನಮ್ಮ ಊರಿಗೆ ಹೋಗ್ಬೇಕು. ಗೈಸ್ ಬನ್ನಿ ಹೋಗೋಣ. ಕರೆಕ್ಟ್ ಆಗಿ 6 o'clock ಅನ್ಕೊಂಡಿದೀನಿ, ಇವಾಗ 4 o'clock ಆಗಿದೆ ಟೈಮು. ಸೊ ನಮ್ ಕಾಲೇಜ್ಗೆ ಬಾಯ್ ರಾಮಯ್ಯ ಕಾಲೇಜ್. ಸೊ ಬನ್ನಿ ಗೈಸ್ ಹೋಗೋಣ ನಾವು. ಗೈಸ್ ನಾವು ನಮ್ ಕಾಲೇಜ್ ಹತ್ರ ಬಂದ್ವೋ ಇಲ್ಲೋ, ಬಿಸಿಲು ಚೂರಾಗಿ ಬರ್ತಾ ಇದೆ. ಇವಾಗ ನಾವು ಕರೆಕ್ಟ್ ಆಗಿ ರಾಮಯ್ಯ ಹಾಸ್ಪಿಟಲ್ ಹತ್ರ ಇದೀವಿ. ನಮ್ಮಪ್ಪ ನಮ್ ಕಾಲೇಜ್ ಬಗ್ಗೆ ಹೇಳ್ತಾರೆ. ಹೆಂಗಿದಪ್ಪ, ಹೆಂಗ್ ಅನ್ಸ್ತಿದೆ ನಮ್ ಕಾಲೇಜು? ಚೆನ್ನಾಗೈತಪ್ಪ. ಹೆಂಗ್ ಕಟ್ಟವ್ರ ನಮ್ ಕಾಲೇಜು? ಸೂಪರ್. ಅಲ್ಲ ಏನೋ ಹೇಳ್ದಲ್ಲ ನಮ್ ಕಾಲೇಜ್ ಹೆಂಗ್ ಕಟ್ಟಿದಾರೆ ಅಂತ. ಚೆನ್ನಾಗೈತ್ ನೋಡಪ್ಪ. ಗೈಸ್ ನಮ್ಮಪ್ಪ ಕ್ಯಾಮ್ರಾ ಇಟ್ರೆ ಮಾತಾಡಲ್ಲ, ಕ್ಯಾಮ್ರಾ ಆಚೆ ಸಖತ್ ಮಾತಾಡ್ತಾರೆ. ಕಲ್ಲಲ್ಲೇ ಕಟ್ಟಿದ್ದಾರೆ ನಿಮ್ ಕಾಲೇಜು, ಹಂಗೆ ಹಿಂಗೆ ಅಂತ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಪಾಪ ಹಾಸ್ಪಿಟಲ್ ರೋಡ್ ಅಲ್ಲಿ ತುಂಬಾ ಜನ ಇದ್ದೇ ಇರ್ತಾರೆ. ವೈದ್ಯಕೀಯ ಕಾಲೇಜು. ಇದು ವೈದ್ಯಕೀಯ ಕಾಲೇಜು ಗೈಸ್. ಇದು ಹಾಸ್ಪಿಟಲ್. ಇಲ್ಲಿ ಫಿಸಿಯೋಥೆರಪಿ, ಡೆಂಟಲ್ ತುಂಬಾ ಕಾಲೇಜಸ್ ಇದೆ. ನಮ್ಗೆ ಅವೆಲ್ಲ ಹೇಳ್ಕೊಂಡ್ ಕುತ್ಕೊಂಡಿರಕ್ ಆಗಲ್ಲ. ಯಾವಾಗಾದ್ರೂ ಅದು ಕಾಲೇಜಿಗೆ ಬಂದಾಗ ಒಂದು ವ್ಲಾಗ್ ಮಾಡೋಣ. ಇವಾಗ ಮನೆಗೆ ಹೋಗೋಣ, ಏನಂತೀರಾ? ಬನ್ನಿ ಗೈಸ್. ಇಲ್ಲಿ ನೋಡಿ ಪೆಟ್ರೋಲ್ ಒಂದೇ ಒಂದು ಪಾಯಿಂಟ್ ಇದೆ, ಅದು ಬ್ಲಿಂಕ್ ಹೊಡಿಯುತ್ತೆ ಅಂತ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀನಿ. ಇಲ್ಲೇ ರಾಮಯ್ಯ ಕಾಲೇಜ್ ಹತ್ರ 350 rupeesಗೆ ಪೆಟ್ರೋಲ್ ಹಾಕ್ಸ್ತಾ ಇದೀನಿ ಗೈಸ್ ಇಲ್ಲೇ. ಈಗ ನಮ್ಮ ಅಪ್ಪನ KFC ಕರ್ಕೊಂಡು ಹೋಗೋಣ ಬನ್ನಿ. ಡ್ಯಾಡ್ ಇನ್ನ ಇವತ್ತು KFC ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಇನ್ನ KFC ಕರ್ಕೊಂಡು ಹೋಗ್ತೀನಿ ಇವತ್ತು. ಗೈಸ್ ಇವತ್ತು ನಮ್ಮ ಅಪ್ಪ ಫಸ್ಟ್ ಟೈಮ್ KFC ತಿಂದ್ರೆ ಯಾವ ತರ ರಿಯಾಕ್ಷನ್ ಕೊಡ್ತಾನೋ ಬನ್ನಿ ಕರ್ಕೊಂಡು ಹೋಗೋಣ. ಗೈಸ್ ನಮ್ಮ ಅಪ್ಪಗೆ KFC ತಗೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ರಿಯಾಕ್ಷನ್ ನೋಡಿ. ಅಪ್ಪ ಹೋಗೋಣ ಬಾಪ. ಬೇಡ ನಡಿಯಪ್ಪ, ಮಳೆ ಬರ್ತದೆ, ಬೇಗನೆ ಹೋಗೋಣ. ಇವಾಗ ನೀನ್ ಹೇಳಿದ್ದನ್ನ ಹೇಳು, ಸುಮ್ನೆ ಹೇಳ್ಬೇಡ. ಕಬಾಬ್ ಅಲ್ಲೆಲ್ಲ ತಿನ್ನೋಣ. ಗೈಸ್ KFC ತಗೊಡ್ತೀನಿ ಅಂದ್ರೆ ಕಬಾಬ್ ಅಂತ ಇದಾರೆ. ಏನ್ ಹೇಳಿ ಪಾ, ಕಬಾಬ್ KFC ಚೆನ್ನಾಗಿರುತ್ತೆ. ನನ್ಗೆ ಬೇಡ, ನಡಿಯಪ್ಪ ಹೋಗೋಣ. ಇವಾಗ ಏನ್ ಬೇಕು? ಅಲ್ಲಿ ಮುಂದೆ ಹೋಗೋಣ. ನಡಿ. ಕಬಾಬ್ ಬೇಕಾ KFC-ನ? ಕಬಾಬ್. ಗೈಸ್ ನಮ್ಮ ಅಪ್ಪ ಕಬಾಬೇ ಬೇಕಂತೆ, KFC ಬೇಡ ಅಂತೆ. ಇಂಡಿಯನ್ ಫಾದರ್ಸ್ ಅನ್ಕೊಳ್ಳಿ. ಬನ್ನಿ ಮತ್ತೆ ನಾವು ಹೋಗ್ಬೇಕು ರಾಮಯ್ಯ ಕಾಲೇಜ್ ಹತ್ರ ಇಂದ ಹೆಬ್ಬಾಳ. ಗಾಯ್ಸ್ ಈಗ ತಾನೇ ದೇವನಹಳ್ಳಿ ಇನ್ನೇನ್ ರೀಚ್ ಆಗ್ಬೇಕು. ಜಸ್ಟ್ ಇನ್ನ 2 minutes ಹೋದ್ರೆ ದೇವನಹಳ್ಳಿ. ಮಳೆ ನೋಡಿ ಯಾವ ರೀತಿ ಬೀಳ್ತಾ ಇದೆ ಗೈಸ್. ನಾನ್ ನೋಡಿ ಯಾವ ತರ ನೆಂದೋಗಿದ್ದೀನೋ. ನಮ್ಮ ಅಪ್ಪ ಇಲ್ಲೇ ಪಾಪ ಮುಂದೆ ನಿಂತ್ಕೊಂಡಿದ್ದಾರೆ. ಗೈಸ್ ಮಳೆ ನೋಡಿ ಗಾಯ್ಸ್ ಯಾವ ತರ ಬರ್ತಾ ಇದೆಯೋ ನಿಮ್ಗೆ ಗೊತ್ತಾಗ್ತಿಲ್ಲ. ಝೂಮ್ ಮಾಡ್ತೀನಿ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ. ಈ ಮಳೆಯಲ್ಲಿ ಇಟ್ಕೊಂಡು ನಾವು ಬೆಂಗಳೂರಿಗೆ ಬಂದಿದೀವಿ ಗಾಯ್ಸ್. ಮಳೆ ಜೋರಾಗೋಯ್ತು ಗಾಯ್ಸ್. ಅಷ್ಟೇ ಬಿಡಿ, ನಂದೋದೆ ನನ್ ಪಕ್ಕ. ನಮ್ಮ ಅಜ್ಜಿಯವ್ರ ಮನೆಗೆ ಹೋಗ್ತೀನಿ ನಾನು ದೇವನಹಳ್ಳಿಯಲ್ಲಿ. ಪಕ್ಕ ಇದಂತೂ ಫಿಕ್ಸು. ಏನ್ ಮಾಡೋದು ಏನಿಲ್ಲ. ಅಲ್ಲಿ ಮುಂದೆ ಹೋಗೋಣ ಬನ್ನಿ ಗಾಯ್ಸ್. ಮರದ ಕೆಳಗಡೆ ಇದೆ, ಇಲ್ಲಿ ಮರದ ಕೆಳಗಡೆ ಇಲ್ಲಿ ಬಾ, ಮರದ ಕೆಳಗಡೆ ಬಾ ಗಾಯ್ಸ್. ನಮ್ಮ ಅಜ್ಜಿಯವ್ರ ಮನೆಗೆ ಹೋಗೋದೆ ಒಳ್ಳೇದು ಅನ್ಸುತ್ತೆ ನಂಗೆ ಈ ಟೈಮಲ್ಲಿ. ಅಲ್ಲಿ ನೋಡಿ ಮರದ ಕೆಳಗಡೆ ಅಂದ್ರೆ ಎಲ್ಲಾ ಕಡೆ ಮಳೆ ಬೀಳ್ತಾನೆ ಇದೆಯೇ. ನಮ್ಮ ಅಪ್ಪ ಹೇಳ್ದಂಗೆ ನಾವು ಕಬಾಬ್ ತಿನ್ನಕ್ ಬಂದಿದೀವಿ. ನಮ್ಮ ಅಪ್ಪ ಫಿಶ್ ಕಬಾಬ್ ಬೇಕಂತೆ. ನೋಡಿ ನಮ್ಮಪ್ಪ ಇಲ್ಲಿ ಕೈ ಬಿಸಿ ಮಾಡ್ಕೊಂತ ಇದ್ದಾನೆ ಬಾಂಡ್ಲಿ ಹತ್ರ. ಹಂಗೋ ಹೆಂಗೋ ನಮ್ಮ ಅಪ್ಪ KFC ಬೇಡ ಅಂತ ಕಬಾಬ್ಗೆ ಬಂದಿದ್ದಾನೆ. ಫುಲ್ ಮುದ್ದೆ ಆಗ್ಬಿಟ್ಟಿದ್ದೀನಿ ನಾನಂತೂ ಮಳೆಯಲ್ಲಿ. ಇಲ್ಲೇ ಇವಾಗ ದೇವನಹಳ್ಳಿಯಲ್ಲಿ ಇದೀವಿ ಸದ್ಯಕ್ಕೆ. ಯಾವ್ದೋ ಹೋಟೆಲ್ ಮೊಹಮ್ಮದ್ದೀನ್ ಅಲ್ಲಿದೀವಿ ಗೈಸ್. ಈಗ ಇಲ್ಲೇನಾದ್ರು ಒಂದ್ ಸ್ವಲ್ಪ ಲಂಚ್ ಮಾಡ್ಕೊಂಡು ಮನೆಗೆ ಹೋಗೋದೆ. ಬಿಸಿಲು ಬಂತು ನೋಡಿ, ಒಂದ್ ಸ್ವಲ್ಪ ಬಿಸಿಲು ಬರ್ತಾ ಇದೆ ಗೈಸ್. ನಮ್ಮ ಅಪ್ಪ ಕೈ ಏನೋ ಆಗಿದೆ ಅಂತೆ. ಏನಾಗಿದೆಪ್ಪ? ಜೋಮ್ ಹಿಡ್ಕೊಂಡು. ಏನಾಗಿದೆ? ಜೋಮ್ ಆಗ್ಬಿಟ್ಟಿದ್ಯಾ ಗೈಸ್? ನಮ್ಮ ಅಪ್ಪಗೆ ಕೈ ಅನ್ನಕ್ ಆಗ್ತಿಲ್ಲ ಅಂತ ಫುಲ್ ಜೋಮ್ ಹಿಡಿದು ಬಿಟ್ಟಿದೆ ಅಂತೆ. ಗಾಡಿಯಲ್ಲಿ ಬಂದ್ವಲ್ಲ, ಗಾಡಿ ಓಡಿಸಿರೋದು ನೀನಲ್ಲ ಅಲ್ಲ ಗೈಸ್. ನಾವ್ ಇವಾಗ ತಾನೇ ಫಿಶ್ ಕಬಾಬ್ ತಿಂದಿದ್ ಮುಗಿಸಿದ್ವಿ. ಇವಾಗ ಕಬಾಬ್ ಹೇಳಿದ್ವಿ. ಕಬಾಬ್ ನಮಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಕಬಾಬು ತಿಂದ್ಬಿಟ್ಟು ಇಲ್ಲಿ ಬಿಡೋಣ ಗೈಸ್. ನಾನ್ ತಿಂದಿದ್ದೆಲ್ಲ ಮುಗೀತು. ಬಿಸಿಲು ಕೂಡ ಬರ್ತಿದೆ ಒಂದ್ ಸ್ವಲ್ಪ ಏನ್ ಜಾಸ್ತಿನೇ ಬಂದ್ಬಿಡ್ತು ಬಿಸಿಲು. ಸೊ ನಮ್ಮ ಅಪ್ಪ ಲಾಸ್ಟ್ ಪೀಸ್ ಮಿಕ್ಸಿದಾನೆ. ನಮ್ಮ ಅಪ್ಪದು ಮುಗಿಸ್ತಾನೆ ಈಗ ಗೈಸ್. ಬನ್ನಿ ಹೋಗೋಣ. ನೋಡಿ ನಮ್ ಗಾಡಿ ಇಲ್ಲಿ ನಿಲ್ಸಿದೀನಿ. ಫುಲ್ ನಮ್ ಗಾಡಿ ಎಲ್ಲ ಮುದ್ದೆ ಆಗ್ಬಿಟ್ಟಿದೆ. ಫುಲ್ ಪಾಪ ಎಲ್ಲ ನಂದೋಗಿದೆ ಗೈಸ್ ನಮ್ ಗಾಡಿ. ಯಾವಾಗಾದ್ರೂ ನಾವು ಕಾರ್ ತಗೊಂಡು ಕಾರಲ್ಲಿ ಹೋಗ್ಬೇಕು, ಏನಂತೀರಾ? ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡ್ತೀರಾ ಹೋಗೋಣ. ಫುಲ್ ತಲೆ ಎಲ್ಲ ನಂದೋಗ್ಬಿಟ್ಟಿದೆ ಗಾಯ್ಸ್. ನೋಡಿ ಇದೆ ದೇವನಹಳ್ಳಿ. ಇದೆಲ್ಲ ದೇವನಹಳ್ಳಿನೇ ಅನ್ಕೊಳ್ಳಿ. ಇದೆ ಅಲ್ಲ, ಎಲ್ಲ ದೇವನಹಳ್ಳಿನೇ.
ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಜೊತೆ ಲಾಂಗ್ ಜರ್ನಿ ಮಾಡಿದ್ರೆ ಇಷ್ಟು ವರಸ್ಟ್ ಆಗಿರುತ್ತೆ ಅಂತ ನಾನು ಲೈಫ್ ನಮ್ಮ ಅಪ್ಪ ಪಾಪ ಚಳಿಗೆ ಅದಿರ್ತಾ ಇದ್ದಾನೆ, ಹೆಂಗ್ ಅದಿರ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಗೈಸ್? ಪಾಪ ನೋಡಿ ನಮ್ಮ ಅಪ್ಪ ಅದಿರ್ತಾ ಇರೋದು ನಾನು ಹಿಡ್ಕೊಂಡು ಅದಿರ್ತಾ ಇದಾರೆ ಗೈಸ್. ನಂಗೆ ಅಯ್ಯೋ ಅನ್ಸ್ತಿದೆ, ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನಮ್ಮ ಹತ್ರ ಗಾಡಿ ಇತ್ತು, ಫಸ್ಟ್ ಟೈಮ್ ನಂಗೆ ಅನ್ಸ್ತಾ ಇದೆ ಕಾರ್ ಇರ್ಬೇಕು ಅಂತ ಗೈಸ್. ನೋಡಿ ಬಿಸಿಲು ಬೇರೆ ಇದೆ, ಮಳೆ ಕೂಡ ಬರ್ತಿದೆ. ನಮ್ಮಪ್ಪ ಅದ್ರಲ್ಲಿ ಒಂದು ಸಾಂಗ್ ಆಡ್ತಾ ಇದ್ದಾನೆ. ಅಪ್ಪ ಸಾಂಗ್ ಆಡಪ್ಪ, ಇಲ್ಲೇ ನಡೆಯಪ್ಪ ಇವಾಗ. ಸಾಂಗ್ ಆಡು ಮರ್ತೋದ್ನೆ. ಹೇಳಪ್ಪ ಪರವಾಗಿಲ್ಲ, ಆಡಪ್ಪ. ಎಮ್ಮೆ ಮೇಲೆ ಕುಂತ್ಕೊಂಡು ಹೋಗ್ಬೇಕಾಗ ರಾಜಕೀಯ ಯಾರೇ ಕೂಗಾಡಲಿ ಉರೇ ಮೋಟಾಡಲಿ ಬಂಗವಿಲ್ಲ ಗಾಯ್ಸ್. ಮಸ್ತಾಗಿದೆ ಅನ್ಕೊಳ್ಳಿ ವೈಬ್ಸ್. ಇಲ್ಲಿ ನೋಡಿ ನಂಗಂತೂ ಸಖತ್ ಚಳಿ ಆಗ್ತಾ ಇದೆ, ಗಾಡಿ ಓಡ್ಸಕ್ ಹೋಗ್ತಿಲ್ಲ, ಕೈಗಳೆಲ್ಲ ಫುಲ್ ವೈಟ್ ಆಗ್ಬಿಟ್ಟಿದೆ ಗೈಸ್ ನಂಗೆ. ಆದ್ರೂ ಪರವಾಗಿಲ್ಲ, ಮಳೆಗೆ ಮೂಡ್ ಸ್ವಿಂಗ್ಸ್ ಇದೆ, ನಂಗೆ ಅದ್ರಗಿಂತ ಸ್ವಿಂಗ್ಸ್ ಜಾಸ್ತಿ. ಅದೇನೇ ಆಗ್ಲಿ ಮನೆಗೆ ಹೋಗೋ ತನಕ ಬಿಡೋ ಮಾತೇ ಅಲ್ಲ, ಮಗಾನೇ ಅಲ್ಲ. ಬನ್ನಿ ಹೋಗೋಣ ಗೈಸ್. ನಾವ್ ಇವಾಗ ಚಿಂತಾಮಣಿನ ರೀಚ್ ಆಗಿದೀವಿ. ಟೈಮ್ ಬಂದು 7:20 ಆಗ್ತಾ ಇದೆ. ನಮ್ಮಮ್ಮಗೆ ಕಾಲ್ ಮಾಡಿದ್ರೆ ನಮ್ಮಮ್ಮ ಚಪಾತಿ ಮಾಡ್ತೀನಿ ಏನಾದ್ರು ತಗೋಬಾ ಅಂತ ಹೇಳಿದ್ರು. ಚಪಾತಿಗೆ ನನ್ ಬೇರೆ ಏನು ತಿನ್ನಕ್ಕಾಗಲ್ಲ, ನಂಗೆ ಚಿಕನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಚಿಕನ್ನೇ ಓಡಿಸ್ತಾ ಇದೀವಿ ಗೈಸ್. ಈಗ ಚಿಕನ್ ತಗೊಂಡು ಮನೆಗೆ ಹೋಗಿ ಊಟ ಮಾಡ್ಬೇಕು. ನಮ್ಮಪ್ಪ ಆಲ್ರೆಡಿ ಚಿಕನ್ ಓಡಿಸ್ತಾ ಇದ್ದಾನೆ, ನನಗಂತೂ ಹೆವಿ ತಲೆ ನೋಡ್ತಾ ಇದೆ. ಮನೆಗೆ ಹೋದ್ರೆ ಸಾಕು. ಕೈ ನೋಡಿ ಎಷ್ಟು ವೈಟ್ ಆಗ್ಬಿಟ್ಟಿದ್ಯೋ, ಕಾಣಿಸ್ತಾ ಇದ್ಯಾ ನೋಡಿ. ಬನ್ನಿ, ನಾವು ಫೈನಲ್ ಆಗಿ ಮನೇನ ರೀಚ್ ಆಗಿದೀವಿ. ಮಮ್ಮಿ ನಿನ್ನ ನೋಡಿ ಸಾರಿ, ನಿನ್ನ ಯಾರು ನೋಡಬಾರದು, ನೋಡಿದರೆ ಕಣ್ಣು ಕೀಳುವೆ ಜೋಪಾನ. ಮಾ ಇವಾಗ ಬಂದೆ ಸುಧಾಮ ಗಾಯ್ಸ್, ಇವಾಗ ಬಂದೆ ಗಾಯ್ಸ್. ಮಾ ಪಾಪ ನಾನು ನಾಳೆ ನಿನ್ ಜೊತೆ ಮತ್ತೆ ಗಾಯ್ಸ್, ಮತ್ತೆ ನಮ್ಮಮ್ಮ ಜೊತೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಗಾಯ್ಸ್. ನಾಳೆ ಇನ್ನೊಂದು ಶೂಟ್ ಇದೆ. ಅಮ್ಮ ಜ್ವರ ಬಂದಿದೆ ನೋಡು. ನಮ್ಮಪ್ಪ ನಮ್ಮಪ್ಪಗೆ ಪಾಪ ಕೈ ನೋವ್ತಾ ಇದೆ. ಸರಿ ಬಿಸಿನೀರಲ್ಲಿ ಮುಖ ಎಲ್ಲ ತೊಳ್ಕೊಂಡ್ ಬಂದ್ಬಿಡು. ಮಾ ನಿಂಗೆ ನಿಜ ಹೆಂಗನ್ಸ್? ನಾವ್ ಇಷ್ಟೊತ್ತು ಬಂದಿಲ್ಲಲ್ಲ, ಹೆಂಗನ್ಸ್ತು? ತುಂಬಾ 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 ಕೆಲಸ ಮಾಡ್ಕೊಂಡೆ. ಒಂದ್ ಫಂಕ್ಷನ್ಗೆ ಹೋಗಿ ಬಂದ, ಎಂಗೇಜ್ಮೆಂಟ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ. ಇವಾಗ ರೈಸ್ ಗಿಟ್ಟೆ ಚಪಾತಿ ಮಾ ಚಪಾತಿ ಮಾ ಪ್ಲೀಸ್ ಮಾ ಗೈಸ್. ನೋಡಿ ಗೈಸ್, ಅಮ್ಮ ನಾನು ಆಲ್ರೆಡಿ ಹೇಳಿದೀನಿ, ನೀನ್ ಫೋನ್ ಮಾಡಿ ಮಾ ಪ್ಲೀಸ್ ಮಾ. ಅಕ್ಕಿ ಹಾಕ್ಬಿಡ್ಬೇಕು, ಕಾಲ್ ನೋಡ್ತದೆ, ಅರ್ಥ ಮಾಡ್ಕೊ. ಇವಾಗ ಏನ್ ಮಾಡ್ತೀಯ? ಚಿಕನ್ ನ ಫ್ರೈ ಮಾಡ್ತೀನಿ ಬಿಡ, ಚೆನ್ನಾಗಿ ಫ್ರೈ ಮಾಡುವ ಗಾಯ್ಸ್. ಸೊ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು. ಇರ್ಲೇಬೇಡಿ. ಬಾಯ್, ಲವ್ ಯು ಗೈಸ್.